ಎವ್ರಿವನ್. ಆಸ್ ಅ ನ್ಯೂ ಮಾಮ್, ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡುವಾಗ ಏನು ತೊಗೊಂಡು ಹೋಗಬಾರ್ದು, ಏನು ತೊಗೊಂಡು ಹೋಗಬೇಕು ಅಂತ ತುಂಬ ಕನ್ಫ್ಯೂಷನ್ನಲ್ಲಿದ್ದೆ. ನಮ್ಮ ಅಮ್ಮಂದ್ರ ಕಾಲದಲ್ಲಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಅಂತ ಏನೂ ಇರಲಿಲ್ಲ. ಸೊ ನಮ್ಮ ಮಮ್ಮಿನೂ ಜಾಸ್ತಿ ಹೆಲ್ಪ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಸಿಕ್ಕಾಪಟ್ಟೆ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೆ. ಅದರಲ್ಲಿ ತುಂಬ ವೀಡಿಯೋಸ್ ವರ್ ಹೆಲ್ಪ್ಫುಲ್ ಆ್ಯಂಡ್ ದೇರ್ ವರ್ ಫ್ಯೂ ಐಟಮ್ಸ್ ವಿಚ್ ಐ ಫೆಲ್ಟ್ ಫ್ಯೂ ವೀಡಿಯೋಸ್ ಕವರ್ ಮಾಡಿರಲಿಲ್ಲ. ಸೊ ನನಗೆ ಅದಿದ್ದಿದ್ರೆ ಬಹುಶಃ ಹೆಲ್ಪ್ ಆಗ್ತಿತ್ತು ಅನ್ನಿಸ್ತು. ಸೊ ಈ ವಿಡಿಯೋನಲ್ಲಿ ಐ ಹ್ಯಾವ್ ಅಡ್ರೆಸ್ಡ್ ದಿಸ್ ವಿಡಿಯೋ ಇನ್ ಸಚ್ ಅ ವೇ ದಟ್ ಐ ಆಮ್ ಅಡ್ರೆಸ್ಸಿಂಗ್ ಮೈ kiddu, my baby. So keep watching. At the end I'll tell you if what all I found helpful and what all items could have been there. Ididre nange innu help ಆಗ್ತಿತ್ತು ಅಂತ. So keep watching. ಇದು ಇದೆಲ್ಲ ನೀನು ಬರಕ್ಕೆ ವೆಲ್ಕಮ್ ಮಾಡೋಕ್ಕೆ ನಿಂದು ಐಟಮ್ಸ್ ನೋಡು. ಇಷ್ಟೊಂದೆಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಇದೆಲ್ಲ ತೋರಿಸ್ತೀನಿ ಏನು ಅಂತ. ಸೊ ಫಸ್ಟು ಇದರಲ್ಲಿ ಎಷ್ಟು ಯೂಸ್ ಆಗುತ್ತೋ ಫ್ಯೂಚರಲ್ಲಿ ಗೊತ್ತಿಲ್ಲ. ಇದು ಬೇಬಿ ಕ್ಯಾರಿ ಪಿಲ್ಲೋನೋ ನೆಕ್ಸ್ಟೋ ಏನೋ ಹೇಳ್ತಾರೆ. ಸೊ ಫಸ್ಟು ಅದನ್ನು ತಗೋತಿದ್ದೀನಿ. ಅದಾದಮೇಲೆ ಬೇಬಿನ ಬೆಚ್ಚಗೆ ಮಲಗಿಸೋಕ್ಕೆ ಕ್ರಾಡಲಲ್ಲಿ ಹಾಕೋಕ್ಕೆ ಬೇಬಿ ಬೆಡ್. And then comes wet wipes, dry tissue, baby body wash just in case ಸ್ನಾನ ಮಾಡಿಸಿದ್ರೆ ಅಂತ. ಅದನ್ನ ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿ, ಜೊತೆಗೆ ವಾಶ್ ಏನಾದರೂ ಬೇಬಿ ಸ್ಪಿಲ್ ಮಾಡಿಕೊಂಡ್ರೆ ಯೂಸ್ ಮಾಡೋಕ್ಕೆ ಅಂತ ಸ್ಮಾಲ್ 4 ಟವೆಲ್ಲು, ಬಿಬ್, ಒಂದು ಪುಟಾಣಿ ಬಿಬ್ ಅದನ್ನ ಎಲ್ಲ ಈ ಬ್ಯಾಗಲ್ಲಿ ಇಟ್ಕೋತೀನಿ. ವಿಡಿಯೋಗ್ರಾಫರ್ ನೆನ್ಪಿಟ್ಕೊಳ್ಳಿ, ಅದೆಲ್ಲ ತೆಗಿಯೋದು ನೀವೇ ಏನಾದರೂ ಬೇಕಿದ್ರೆ. ಅದೆಲ್ಲ ಈ ಬ್ಯಾಗಲ್ಲಿ ಇದೆ. ಅಂಡ್ ದೆನ್ ಕಮ್ಸ್ ದ ಮೇನ್ ಡೈಪರ್ಸ್. ನಾರ್ಮಲ್ ಇಟ್ಕೋತೀನಿ. ಇದು ಬೇಬಿ ಟವಲ್ಸು, ಸಾಫ್ಟ್ ಟವಲ್ಸು, ಚಳಿ ಆದರೆ ಹೊತ್ಸಕ್ಕೂ ಯೂಸ್ ಆಗುತ್ತೆ ಅದು. ಆಮೇಲೆ ಸ್ವ್ಯಾಡಲ್, ಒಂದು 4 ಸ್ವ್ಯಾಡಲ್ಸ್ ಇಟ್ಕೊಳ್ತಿದ್ದೀನಿ. ಕ್ವಿಕ್ ಡ್ರೈ ಶೀಟು ಸುಸು ಮಾಡಿಕೊಂಡ್ರೆ. ಕ್ಯಾಪು ಒಳಗಡೆ ಸಾಕ್ಸು ಮಿಟನ್ಸು 2. ನಿಮ್ಮ ಅಮ್ಮಮ್ಮನೂ ನಿಮಗೆ ಕ್ಯಾಪ್ ಹೊಲಿತಿದ್ದಾರೆ. ನಾಳೆ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಆದಮೇಲೆ ಇನ್ನೂ ಒಂದು 5 ಬರುತ್ತೆ. ಅದನ್ನ ಇಲ್ಲಿಟ್ಟಿರ್ತೀನಿ. ಆ್ಯಂಡ್ ದೆನ್ ಇದು ಎಕ್ಸ್ಟ್ರಾ ಪೇರ್ ಆಫ್ ಬಟ್ಟೆ ಯೂಸ್ ಮಾಡೋಕ್ಕೆ. ಚಳಿ ಆದರೆ ಕಿಡು ಬೇಬಿಗೆ ಒಂದು ಬ್ಲ್ಯಾಂಕೆಟ್ಟು. ಅಮ್ಮು ಯಾಕೆ ಬ್ಲೂ ಕಲರ್ ಬ್ಲ್ಯಾಂಕೆಟ್ಟು? ಅದು ಆಫರಲ್ಲಿ ಕಮ್ಮಿ ಇತ್ತು ಅದಕ್ಕೆ. ಅದೇ ನಂಗೆ ಬೇಕಿದ್ದು. ಎಕ್ಸ್ಪೆಕ್ಟೇಷನ್ ಏನು? ನನಗೆ ಗರ್ಲ್ ಆಗಬೇಕು ಅಂತ ಆಸೆ. ಬಟ್ ನಾನು ಮೇನ್ ಬರೋದು ಡೈಪರ್ ಮೇಲ್. ಓಕೆ. ಇದು ನಿಮ್ಮ ಮನೆಗೆ ಬರುವಾಗ ಹಾಕೊಳ್ಳೋ ಫಸ್ಟ್ ಅಲ್ಲ, ಹೋಮ್ ಕಮಿಂಗ್ ಡ್ರೆಸ್. ಇದು ಸರ್ಪ್ರೈಸ್. ಇದೊಂದು. ಆಮೇಲೆ ಇದೆಲ್ಲ ನಿನ್ನ ಬಟ್ಟೆ. ಓಕೆ. ಹೋಮ್ ಕಮಿಂಗ್ ಡ್ರೆಸ್ ಇಲ್ಲಿದೆ. ಓಕೆ, ಸೊ ನೋಡಿದ್ರಲ್ಲ, those were the items that I had packed for my baby in my hospital backpack. So first thing first, which could have been helpful ಅಂತಂದರೆ, hopefully I pray and wish for God ನಿಮಗೆ ಇದ್ರ ಅಗತ್ಯ ಬರದೇ ಇರಲಿ ಅಂತ. ಜಸ್ಟ್ ಇನ್ ಕೇಸ್ ಇಫ್ ಯುವರ್ ಬೇಬಿ ಇಸ್ ಇನ್ NICU, ನಿಮಗೆ ಅವಾಗ ಬೇಬಿ ವಿಲ್ ಡಿಮ್ಯಾಂಡ್ ಒನ್ಸ್ ಇನ್ ಎವ್ರಿ 2 hours ಫಾರ್ ಮಿಲ್ಕ್. ಆ್ಯಂಡ್ ನಿಮಗೆ ಹಾಲು ಕೊಡೋಕ್ಕೆ ಹೇಳ್ತಾರೆ. ನಿಮಗೆ ಹಾಲು ಕೊಡೋಕ್ಕೆ ಹೇಳಿದಾಗ ಹ್ಯಾಂಡ್ ಎಕ್ಸ್ಪ್ರೆಷನ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದಮ್ಗೆ ಹ್ಯಾಂಡ್ ಎಕ್ಸ್ಪ್ರೆಸ್ ಮಾಡಿದ್ರೆ ಮಿಲ್ಕ್ ಬರಲ್ಲ. ಮ್ಯಾನ್ಯುಯಲ್ ಬ್ರೆಸ್ಟ್ ಪಂಪ್ ಟ್ರೈ ಮಾಡಿದ್ರು ಇಟ್ ಮೇ ನಾಟ್ ವರ್ಕ್. ಸೊ ಐ ಫೀಲ್ electric breast pump would be helpful. So
ಸೊ ದಟ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಅಂದರೆ ಇಟ್ ವಿಲ್ ಬಿ ಲೈಕ್ ಆಸ್ ದೋ ತುಂಬ ಇವಾಗ ಅಡ್ವಾನ್ಸ್ಡ್ ಬಂದಿದೆ. ಸೊ just in case if baby is in NICU, then this will be helpful. Hopefully you will not require this. Ask for hospital people if they can allow you to feed your baby directly, and that is the best thing. But electric breast pump would be helpful if the baby is in the NICU, because ಪದೇ ಮಿಲ್ಕ್ ಡಿಮ್ಯಾಂಡ್ ಮಾಡ್ತಾರೆ. ನೀವು ಸ್ಟಿಚಸ್ ಹಾಕೊಂಡಿರೋದ್ರಿಂದ ನೀವು ಹೋಗಿ ಬರೋದು ಅಷ್ಟೊತ್ತಿಗೆ ಮತ್ತೆ ನೆಕ್ಸ್ಟ್ ಫೀಡಿಗೆ ಹೋಗಬೇಕಾಗುತ್ತೆ. ಇಟ್ ಇಸ್ ವೆರಿ ಹೆಕ್ಟಿಕ್ ಆ್ಯಂಡ್ ನೀವು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ತೀರಾ. ಸೊ ಇನ್ ಸಚ್ ಸಿಚುಯೇಷನ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ವುಡ್ ಬಿ ಹೆಲ್ಪ್ಫುಲ್. ಆ್ಯಂಡ್ ದೆನ್ ಈ ವಿಡಿಯೋನಲ್ಲಿ ನೋಡಿದಂಗೆ ನಾನು ಫಸ್ಟ್ ಇಟ್ಕೊಂಡಿದ್ದು ಬೇಬಿ ಕ್ಯಾರಿ ನೆಸ್ಟ್, ವಿಚ್ ವಾಸ್ ಆ್ಯಕ್ಚುಲಿ ಕ್ವೈಟ್ ಹೆಲ್ಪ್ಫುಲ್. ಅದು ಹೆಲ್ಪ್ ಆಗೋದು ಬರೀ ಫಸ್ಟ್ ಮಂತಲ್ಲಿ ಮಾತ್ರ. ಕ್ರೇಜಿಯಾಗಿ ಯೂಸ್ ಆಗುತ್ತೆ, ಬಿಕಾಸ್ ನಾವು ಹಾಸ್ಪಿಟಲ್ಗೆ ಚೆಕಪ್ಸಿಗೆ ಹೋಗುವಾಗ, ಆಮೇಲೆ ಬೇಬಿನ ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಡು ಬರಬೇಕಂದ್ರೆ ಬೆಚ್ಚಗೆ ಅದರಲ್ಲಿ ಆರಾಮಾಗಿ ಮಲ್ಕೊಬಿಟ್ಟಿರುತ್ತೆ. ಸೊ ಬೇಬಿ ಕ್ಯಾರಿ ನೆಸ್ಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಇನ್ ದ ಫಸ್ಟ್ ಇನಿಷಿಯಲ್ ಫ್ಯೂ ಡೇಸ್. ಅದಾದಮೇಲೆ ಅದು ಯೂಸ್ ಬರಲ್ಲ. ಆ್ಯಂಡ್ ದೆನ್ ನೀವೇನಾದರೂ ನಂತರ ಆಗಿದ್ರೆ ಐ ವಿಲ್ ಪ್ರಿಫರ್ ಟು ಯೂಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ಗೋಸ್ ಆನ್ ಮೈ ಬೇಬಿ ಟು ಬಿ ವಾಶ್ಡ್. ನಾನೇನು ಡೈರೆಕ್ಟಾಗಿ ಹಾಕಲ್ಲ. ಅವ್ಳಿಗೆ ಯೂಸ್ ಮಾಡೋ ಸ್ವ್ಯಾಡಲ್ಸ್ ಇರಲಿ, ಕ್ರ್ಯಾಡಲ್, ಕ್ಲಾತ್ ಬೆಡ್ ಇರಲಿ, ಬಟ್ಟೆ ಇರಲಿ, ಲೈಕ್ ಎವ್ರಿಥಿಂಗ್ ಐ ವಾಂಟ್ ಟು ಬಿ ವಾಶ್ಡ್. ಸೊ ಅದಕ್ಕೆ ನಾನು ಮನೆಯಲ್ಲೇ ಮುಂಚೆನೇ ತರಿಸಿ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಡೆಟಾಲಲ್ಲಿ ನೆನೆಸಿ ಫುಲ್ಲು ಕ್ಲೀನ್ ಮಾಡಿ, ಆ್ಯಂಡ್ ದೆನ್ ಐ ಹ್ಯಾಡ್ ಕ್ಯಾರಿಡ್. ಸೊ ಇಫ್ ಯು ಆರ್ ಲೈಕ್ ದ್ಯಾಟ್, ದೆನ್ ಕ್ಯಾರಿ ಬೇಬಿ ಬೆಡ್ ಕ್ರ್ಯಾಡಲಲ್ಲಿ ಹಾಕೋಕ್ಕೆ. ನನ್ನ ಹಾಸ್ಪಿಟಲಲ್ಲಿ ದೇ ಹ್ಯಾಡ್ ನಾಟ್ ಪ್ರೊವೈಡೆಡ್. ಹಾಗಿದ್ರೂ ಯೂಸ್ ಆಗುತ್ತೆ. ಜಸ್ಟ್ ಇನ್ ಕೇಸ್ ಹಾಸ್ಪಿಟಲಲ್ಲಿ ಕೊಟ್ಟರು, ಇಫ್ ಯು ವಾಂಟ್ ಇಟ್ ಟು ಬಿ ಕ್ಲೀನ್ ಆ್ಯಂಡ್ ಹೈಜೀನ್, ಯು ಕ್ಯಾನ್ ಯೂಸ್ yours. ಆ್ಯಂಡ್ ಇನ್ನೂ ಒಂದು ಏನಂದರೆ, ದಿಸ್ ನೋಬಡಿ ಹ್ಯಾಡ್ ಸೆಡ್ ಮೀ, ಜನರಲಿ ಬೇಬಿನ ಹಾಸ್ಪಿಟಲ್ ಅವರು ಕೊಡಬೇಕಂದ್ರೆ ದಿಲ್ ಓನ್ಲಿ ಇಫ್ ಇಟ್ ಇಸ್ ಅ ಬಾಯ್ ಬೇಬಿ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಇನ್ ಎವ್ರಿ ಹಾಸ್ಪಿಟಲ್, ಬಟ್ ನಮ್ಮ ಹಾಸ್ಪಿಟಲಲ್ಲಿ ಸಿನ್ಸ್ ಇಫ್ ಇಟ್ಸ್ ಅ ಬಾಯ್ ಬೇಬಿ, ದೇ ವುಡ್ ಡ್ರೆಸ್ ದ ಬೇಬಿ ಇನ್ ದ ಬ್ಲೂ ಕ್ಲೋತ್ ಆ್ಯಂಡ್ ದೆನ್ get it to your room. If the baby is girl, obviously pink color ಬಟ್ಟೆ ಹಾಕ್ಸಿ ತಗೊಬರ್ತಾರೆ. ಸೊ ವಿಚಾರಿಸಿ ಇಫ್ ಯು ಆರ್ ನಾಟ್ ಓಕೆ ವಿತ್ ಹಾಸ್ಪಿಟಲ್ ಅವರು ಅವ್ರದ್ದೇ ಬಟ್ಟೆ ಹಾಕೋದು, ಬಿಕಾಸ್ ಆ್ಯಸ್ ದಿಲ್ ನಾಟ್ ವಾಶ್ ಇಟ್. ಸೊ ಇಲ್ಲಾಂದರೆ ಮುಂಚೆನೇ ಹೇಳ್ತೀರಿ, ಸೊ ದ್ಯಾಟ್ ಯು ಕ್ಯಾನ್ ಗಿವ್ ಯುವರ್ ಕ್ಲೋತ್ಸ್ ಫಾರ್ ಬೇಬಿ ಟು ವೇರ್. ನಾನಿಲ್ಲಿ ಒಂದು ಮಾಡಿದ ಮಿಸ್ಟೇಕ್ ಅಂದರೆ, ಐ somehow missed it. I had not carried much of a pants. ನನಗೆ ಆಗ ಐಡಿಯಾನೂ ಇರಲಿಲ್ಲ. ನ್ಯೂ ಬಾರ್ನ್ದೇ ಸಪ್ರೇಟ್ ಸೂಟ್ ಸೆಟ್ ಬರುತ್ತೆ. ಸೊ ಜಂಪ್ ಸೂಟ್ ಅಲ್ಲ, ಶರ್ಟ್, ವಾರ್ಮ್ ಶರ್ಟ್ ಆ್ಯಂಡ್ ಪ್ಯಾಂಟ್. ಸೊ ಸಿನ್ಸ್ ಇಟ್ಸ್ ಅ ನ್ಯೂ ಬಾರ್ನ್, ವೂಂಬಲ್ಲಿ ಬೆಚ್ಚಗಿರೋ ಮಗುಗೆ ಪ್ಯಾಂಟು ಆ ಥರ ಫುಲ್ ಆರ್ಮ್ ಶರ್ಟ್ಸ್ ಇದ್ದರೆ ಐ ಫೀಲ್ ದಟ್ ವಿಲ್ ಬಿ ಮಚ್ ಮೋರ್ ಹೆಲ್ಪ್ಫುಲ್. ನಾನು ಅಯ್ಯೋ ಇವಾಗ ಶಕೆ ಆಗ್ಬೋದು ಅಂತ ಹೇಳಿ ಒಂದು ಸ್ವಲ್ಪ ಸ್ವೆಟರ್ ಶರ್ಟ್ ಒಂದೇ ಇಟ್ಕೊಬಿಟ್ಟಿದ್ದೆ. ಸೊ ಅದಕ್ಕೆ ಬರೀ ಅದೊಂದನ್ನೇ ಹಾಕಿ ನಾನು ಓಡಿಸಿದ್ದಾಯಿತು. ಸ್ವಲ್ಪ ಹಾಫ್ ಸ್ಲೀವ್ ಶರ್ಟ್ಸ್ ಇಟ್ಕೊಂಡಿದ್ದೆ. ಸೊ ಕ್ಯಾರಿ ಫುಲ್ ಆರ್ಮ್ ಶರ್ಟ್ ಆ್ಯಂಡ್ ಪ್ಯಾಂಟ್, ಅಟ್ಲೀಸ್ಟ್ ಒಂದು 3 pairs ಇಟ್ಕೊಳ್ಳಿ, ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಇಟ್ ಅಗೇನ್. ಇಲ್ಲಾಂದ್ರೂ ಮನೆಗೆ ವಾಪಸ್ ತೊಗೊಬರ್ತೀರಾ. ಆ್ಯಂಡ್ ದೆನ್ ನನಗೆ ನೆಕ್ಸ್ಟ್ ಥಿಂಗ್, if you have seen, I have carried around 20 diapers, but they were not useful at all. ಅವರು ಹಾಸ್ಪಿಟಲಲ್ಲೇ they had provided the tape style diapers, Huggies. So we found tape style diapers to be much more convenient than pant style diapers for newborn. ಸೊ ಪ್ಯಾಂಟ್ ಸ್ಟೈಲ್ ನಾವು ಜಾಸ್ತಿ ಒಂದೇನೋ ಯೂಸ್ ಮಾಡಿದ್ವಿ, ಬಟ್ ವಿ ಡಿಡ್ಂಟ್ ಫೈಂಡ್ ಇಟ್ ಈಸಿ ಆ್ಯಂಡ್ ವಿ ಸ್ವಿಚ್ ಟು ಟೇಪ್ ಸ್ಟೈಲ್ ಡೈಪರ್ಸ್. ಆ್ಯಂಡ್ ಟ್ರಸ್ಟ್ ಮೀ, ನಿಮಗೆ ಎಷ್ಟು ಡೈಪರ್ಸ್ ಇಟ್ಕೊಂಡ್ರು ಕಮ್ಮಿನೇ. ಇನಿಷಿಯಲ್ ಫ್ಯೂ ಮಂತ್ಸಲ್ಲಿ ಬೇಬಿ ವಿಲ್ ಪಿ ಆ್ಯಂಡ್ ಪೂಪ್ ಅಲಾಟ್. ಸೊ ಹಾಸ್ಪಿಟಲ್ ಬ್ಯಾಗಲ್ಲೂ ಮಿನಿಮಮ್ ಒಂದು ಇಫ್ ಯು ಆರ್ ದೇರ್ ಫಾರ್ 3 days, ಅಟ್ಲೀಸ್ಟ್ ಒಂದು 30 ಡೈಪರ್ಸ್ ಇಟ್ಕೊಳ್ಳಿ, ದಿನಕ್ಕೆ 10 ಲೆಕ್ಕ. ಅದಾದಮೇಲೆ ಡೈಪರ್ಸ್ ಜೊತೆಗೆ ಪ್ಲೀಸ್ ಡೋಂಟ್ ಡೂ ದಿಸ್ ಮಿಸ್ಟೇಕ್. ವೆಟ್ ವೈಪ್ಸ್ ಆರ್ ನಾಟ್ ಗುಡ್ ಫಾರ್ ಬೇಬಿ. ನಾನು ವೆಟ್ ವೈಪ್ಸ್, ನಂಗೆ ಗೊತ್ತಿರಲಿಲ್ಲ ವೆಟ್ ವೈಪ್ಸಿಂದ ಫುಲ್ಲು ರ್ಯಾಷಸ್ ಆಗುತ್ತೆ ಅಂತ. ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ರ್ಯಾಶ್ ಆಗೋಗಿತ್ತು.
ಸೊ ಆಮೇಲೆ ಗೊತ್ತಾಯಿತು ದಟ್ ವೆಟ್ ವೈಪ್ಸ್ ಇಸ್ ದ ಕಲ್ಪ್ರಿಟ್ ಅಂತ. ಸೊ ನಾನು ಆಮೇಲೆ ನೋಡಿದೆ ಅಮೆಝಾನಲ್ಲಿ ಎಲ್ಲ ಕಾಟನ್ ಬೇಸ್ಡ್ ವೈಪ್ಸ್ ಸಿಗುತ್ತೆ, ಬಟ್ ಇಟ್ ಈಸ್ ಮಚ್ ಮೋರ್ ಕಾಸ್ಟ್ಲಿಯರ್. ಸೊ ಬೆಟರ್ ಆಪ್ಷನ್ ನಾನು ಯೂಸ್ ಮಾಡಿದ್ದು ಕಾಟನ್ ಕ್ಲೋತ್ಸ್. ಸೊ ಕಾಟನ್ ಕ್ಲೋತ್ಸನ್ನೇ ವಾರ್ಮ್ ವಾಟರಲ್ಲಿ ಸೋಪ್ ಮಾಡಿ ಅದನ್ನೇ ಯೂಸ್ ಮಾಡಿ ಆಮೇಲೆ ಮತ್ತೊಂದು ಕಾಟನ್ ಬಟ್ಟೆ ಡ್ರೈ ಬಟ್ಟೆಯಿಂದ ವೈಪ್ ಮಾಡಿದ್ರೆ ಅದರಿಂದ ರ್ಯಾಷಸ್ ಆಗಲ್ಲ. ನನ್ನ ಮಗಳಿಗಂತೂ ದಟ್ ಹ್ಯಾಸ್ ವರ್ಕ್ಡ್. ಅದಕ್ಕೆ ಸ್ವಿಚ್ ಆದಾಗಿಂದನೂ ಐ ಹ್ಯಾವ್ ನಾಟ್ ಸೀನ್ ಎನಿ ರ್ಯಾಷಸ್ ಆನ್ ಹರ್. ಸೊ ವೆಟ್ ವೈಪ್ಸ್ ಅಕೇಶನಲಿ ಯೂಸ್ ಮಾಡಿ, ಬಟ್ ಐ ಫೀಲ್ ಕಾಟನ್ ಬೇಸ್ಡ್ ಕ್ಲೋತ್ಸ್ ಆರ್ ವೈಪ್ಸ್ ಆರ್ ಮಚ್ ಮೋರ್ ಯೂಸ್ಫುಲ್ ಬಿಕಾಸ್ ಅದರಲ್ಲಿ ಆಲ್ಕೋಹಾಲ್ ಇರಲ್ಲ ಅಂತ. ಹಾಸ್ಪಿಟಲಲ್ಲಿ ಇರೋದ್ರಿಂದ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಹಾಸ್ಪಿಟಲ್ಗೆ ಮಾತ್ರ ಯು ಕ್ಯಾನ್ ಬೈ ದೋಸ್ ಕಾಟನ್ ವೈಪ್ಸ್ ವಿಚ್ ವಿ ಗೆಟ್. ನನಗೆ ಗೊತ್ತಿರಲಿಲ್ಲ, ಸೊ ಐ ಹ್ಯಾಡ್ ನಾಟ್ ಯೂಸ್ ದಮ್. ಆ್ಯಂಡ್ ಹಾಸ್ಪಿಟಲ್ಗೆ ಐ ಹ್ಯಾಡ್ ನಾಟ್ ಕ್ಯಾರಿಡ್ ಎನಿ ಲಂಗೋಟ್ಸ್. ಆಲ್ಸೋ ಇಫ್ ಯು ವಾಂಟ್ ಯು ಕ್ಯಾನ್ ಕ್ಯಾರಿ ಲಂಗೋಟ್ಸ್. ಐ ಹ್ಯಾಡ್ ಮಿಸ್ಡ್ ಇಟ್. ಆ್ಯಂಡ್ ಆಲ್ಸೋ ಐ ಫೀಲ್ ಹಾಸ್ಪಿಟಲಲ್ಲಿ ವಾಶ್ ಮಾಡೋಕ್ಕೆ ಎಲ್ಲ ಸರಿ ಹೋಗಲ್ಲ, ವಾಶ್ ಮಾಡಿ ಒಣಗಿ ಹಾಕೋಕ್ಕೆ ಎಲ್ಲ. ಸೊ ಲಂಗೋಟ್ಸ್ ಬದಲು ಅಪ್ಪಪ್ಪ ಅಂದರೆ 3 to 5 days you'll stay there. So diapers are much more better option ಅಂತ. Yeah, so that was it. Enjoy motherhood. Hope you'll have a safe and happy delivery experience. ನೀವು ನಿಮ್ಮ ಬೇಬಿ ಆರಾಮ್ಸೆ ಖುಷಿಯಾಗಿ ಜಗತ್ತನ್ನ ಮತ್ತೆ ನೋಡಿ ಅನುಭವಿಸಿ. ಹ್ಯಾಪಿ ಮದರ್ಹುಡ್.